ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸೋಷಿಯಲ್ ಸ್ಟಡೀಸ್ರವರ 2014 TET ಕ್ವಶನ್ ಪೇಪರನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋ ಪಾರ್ಟ್ 1ದಲ್ಲಿ 30 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ, ಹೌದಾ. ಈಗ ಪಾರ್ಟ್ 2 ಅಲ್ಲಿ ಮತ್ತೆ 30 ಕ್ವಶನ್ಸನ್ನು ಇಲ್ಲಿ ತಂದಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಮಯ ನಷ್ಟ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೌದಾ. ಸೊ ಓಕೆ ಫಸ್ಟ್ 121ನೇ ಕ್ವಶನ್. ಭಾರತದ ರಾಷ್ಟ್ರದಲ್ಲಿನ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಅತ್ಯವಶ್ಯಕ ಕಾರಣ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸುವುದು. ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ಅಂತ ಕೇಳ್ತಾರೆ. ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆ. ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಯಾವುದಾಗ್ತದಪ್ಪ ಅಂತಂದರೆ ಇಲ್ಲಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವುದು. ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ ಏನೆಂದರೆ ನಮ್ಮ ರಾಷ್ಟ್ರಾಧ್ಯಕ್ಷರು ಚುನಾಯಿತವಾಗಿರ್ತಾರೆ, ಅದರಿಂದ ಅದಕ್ಕೇನಂತ ನಾವು ಗಣರಾಜ್ಯ ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ಆಧಾರ ಸ್ತಂಭ ಉತ್ಪಾದಕ ಮತ್ತು ಗ್ರಾಹಕ. ಭಾರತ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದರು ಎಸ್ ನಿಜಲಿಂಗಪ್ಪನವರು, ಹೌದಾ. ನೆಕ್ಸ್ಟ್, ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಾಗಿರ್ತೈತಪ್ಪ ಅಂತಂದರೆ 1/3. 1/3 ಎರಡನೇದು ಸರಿಯಾದ ಉತ್ತರ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸಂಕೇತಗಳೊಂದಿಗೆ ABCDE ಕೊಟ್ಟಿದ್ದಾರೆ ಮತ್ತು ಕೆಲವು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸೊ 35 ವರ್ಷ ಅದಕ್ಕಿಂತ ಮೇಲ್ಪಟ್ಟು, 50 ವರ್ಷ ಅದಕ್ಕಿಂತ ಮೇಲ್ಪಟ್ಟು, ಭಾರತದ ಪ್ರಜೆಯರು ಪಾಂಡಿತ್ಯ ಹೊಂದಿರಬೇಕು, ಸರ್ಕಾರ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. 50 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಸರಿಯಾದ ಭಾರತದ ಪ್ರಜೆಯಂತೂ ಆಗಿರಲೇಬೇಕವರು, ಹೌದಾ. ಭಾರತದ ಪ್ರಜೆ ಆಗಿರಬೇಕು, ಅಲ್ಲ 50 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಬರೋಂಗಿಲ್ಲ. ಸೊ ಏನಾಗಿರಬೇಕು, 35 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಆಗಿರಬೇಕು, ಭಾರತದ ಪ್ರಜೆ ಆಗಿರಬೇಕು, ಆಮೇಲೆ ಭಾರತ ಸರ್ಕಾರದಲ್ಲಿ ಯಾವುದೇ ಹುದ್ದೆಯನ್ನು ಹೊಂದಿರಬಾರ್ದು. ACE ಸರಿಯಾದ ಉತ್ತರ. ನೆಕ್ಸ್ಟ್, ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಯಾವ್ಯಾವ ಬರ್ತಪ್ಪ ಅಂತಂದರೆ ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ. ಕಠೋಪನಿಷತ್, ಮುಂಡಕ ಉಪನಿಷತ್, ಋಗ್ವೇದ, ಯಜುರ್ವೇದ ಅಂತ ಕೇಳಿದ್ದಾರೆ. ಇದರ ಉತ್ತರ ಏನು ಬರ್ತಿತ್ತಪ್ಪ ಅಂತಂದ್ರೆ ಮುಂಡಕ ಉಪನಿಷತ್. ಓಕೆ. ನೆಕ್ಸ್ಟ್, ಇತಿಹಾಸ ಬೋಧನೆ ಸಾಮಾನ್ಯ ಉದ್ದೇಶ ಏನು? ಯಾಕೆ ಇತಿಹಾಸವನ್ನು ಬೋಧನೆ ಮಾಡ್ತೀವಪ್ಪ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸಲು. ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು. ಉಪನ್ಯಾಸ ಪದ್ಧತಿಯನ್ನು ಬಳಸಬೇಕು. ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇತಿಹಾಸ ಕಲಿಸುವಂಥ ಶಿಕ್ಷಕನು ಹೊಂದಿರಬಹುದಾದ ಒಂದು ಲಕ್ಷಣ ಕ್ಷೇತ್ರ ಅಧ್ಯಯನ ಮಾಡಬೇಕು, ಪ್ರವಾಸವನ್ನು ಕೈಗೊಳ್ಳಬೇಕು. ಆವಾಗ ಒಂದು ಜ್ಞಾನ ಬರ್ತದೆ, ಆ ಜ್ಞಾನದಿಂದ ಮಕ್ಕಳನ್ನು ಕಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು. ಯಾವುದು ಸನ್ನಿವೇಶ? ಜೀವನ ಚರಿತ್ರೆ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ. ಚರ್ಚಾ ಪದ್ಧತಿ. ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು? ವಸ್ತು ಸಂಗ್ರಹಾಲಯ, ಪ್ರಯೋಗಾಲಯ, ಗಣಿತ ಕಿಟ್, ಭಾಷಾ ಉಪಕರಣ. ವಸ್ತು ಸಂಗ್ರಹಾಲಯ ಕರೆಕ್ಟ್. ಪ್ರಯೋಗಾಲಯ ತೊಗೊಂಡು ಏನು ಮಾಡ್ಬೇಕು ಅವರು? ಗಣಿತ ಕಿಟ್ಟದ ಅವಶ್ಯಕತೆನೇ ಇಲ್ಲ, ಭಾಷಾ ಉಪಕರಣವನ್ನು ಬೇಕಿಲ್ಲ, ವಸ್ತು ಸಂಗ್ರಹಾಲಯ. ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳ ಕಾಲ ಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನೋಪಕರಣ ಬಳಸುವುದು. ಟೀಚಿಂಗ್ ಏಡ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದಕ್ಕೆ ಉತ್ತರ ಕಾಲರೇಖೆ, ಮ್ಯಾಪ್. ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆಗೆ ಹೆಚ್ಚು ಪ್ರಭಾವ ಬೀರುತ್ತವೆ? ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ? ನಾಟಕ, ಅಭಿನಯ, ಚರ್ಚಾ ಸ್ಪರ್ಧೆ, ರೇಡಿಯೋ ಬಳಕೆ, ಕಪ್ಪು ಹಲಗೆ ಬಳಕೆ. ಯಾವುದು ಇಲ್ಲಿ? ನಾಟಕ, ಅಭಿನಯ.
ನೆಕ್ಸ್ಟ್ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಯಾಗಿ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಇಲ್ಲಿ ಸಂಘ ಸಂಸ್ಥೆಗಳ ಸದಸ್ಯನಾಗಿರಬೇಕು. ವೃತ್ತಿ ಬೆಳವಣಿಗೆ. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ? ತಿಳುವಳಿಕೆ. ಇತಿಹಾಸ ಬೋಧನಾ ವಿಧಾನವು ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ. ಅಣುವಿನಷ್ಟು ಪಠ್ಯಾಂಶಗಳನ್ನು ಬ್ರಹ್ಮಾಂಡದಷ್ಟು ವಿಸ್ತರಿಸುವ ತತ್ವ. ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ? ಜ್ಞಾನ. ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆಯನ್ನು ಕೈಗೊಳ್ಳಬೇಕು. ಇತಿಹಾಸ ಬೋಧನೆಯಲ್ಲಿ ಶಿಕ್ಷಕನು ಏನು ಮಾಡಬೇಕಾಗ್ತದೆ? ಪ್ರವಾಸ ಕೈಗೊಳ್ಳಬೇಕಾಗ್ತದೆ. ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿ? ಸಾಹಿತ್ಯ. ಸಾಹಿತ್ಯ ಇತಿಹಾಸ ಬೋಧನೆಗೆ ಸಹಕಾರಿ. ಹೌದಾ? ಸೊ ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದು ಯಾವುದು? ಸಂವಹನ ಕೌಶಲ. ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯವನ್ನು ಬೆಳೆಸುವುದು. ಏನು ಬೆಳೆಸ್ತಾನೆ ಇಲ್ಲಿ? ಓದುಗಾರಿಕೆ. ಮೌರ್ಯ ಸಾಮ್ರಾಜ್ಯದ ಬೋಧನೆಯು ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸುವಿರಿ? ಕರ್ನಾಟಕದ ಭೂಪಟ. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳಿಗೆ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ಯಾನ, ಮಂಗಳೂರು ಬೀಚ್ ಅಲ್ಲ, ಹಂಪಿ, ಹಟ್ಟಿ, ಚಿನ್ನದಗಣಿ. ಯಾವುದಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಇತಿಹಾಸ ಶಿಕ್ಷಕರು? ಹಂಪಿಗೆ ಕರ್ಕೊಂಡು ಹೋಗ್ಯ. ಹೌದಾ? ಸೊ ಹಂಪಿಗೆ ಕರ್ಕೊಂಡು ಹೋಗ್ತಾರೆ. ಸರಿಯಾದ ಉತ್ತರ. ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಯಾವ ಪ್ರಶ್ನೆ ಸಹಾಯಕವಾಗುತ್ತದೆ? ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಯಾವುದು ಸಹಾಯಕವಾಗ್ತದೆ ಅಂತ ಹೇಳಿದರೆ, ಎರಡನೇದು ಕಳಿಂಗ ಯುದ್ಧದ ಪರಿಣಾಮ. ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನ ಹೀಗಿರಬೇಕು. ಮೌಲ್ಯಮಾಪನ ಯಾವ ರೀತಿ ಇರಬೇಕು? ಇಲ್ಲಿ ಮಾಹಿತಿ ಆಧಾರಿತವಾಗಿರಬೇಕು. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಓಕೆ, ಇದಿಷ್ಟು ಪೇಪರ್ 2014 ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿತ್ತು. ಐ ಹೋಪ್ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಂಡಿರ್ತೀನಿ. ಇದರ ಬೇಸ್ ಮೇಲೆ ನೀವು ಅಭ್ಯಾಸವನ್ನು ಮಾಡಿ ಯಾವ್ಯಾವ ಕ್ವಶನ್ ಬಂದಿದ್ದಾವೆ ಅಂತ ನೀವು ನೋಡ್ಕೊಳ್ಳಿ. ಯಾವ ಲೆಸನ್ದಿಂದ ಈ ಕ್ವಶನ್ಸ್ ಬಂದಾವೆ ಅಂತ ನೋಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಆ ಲೆಸನ್ಗಳನ್ನು ಓದಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.